press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಅವುಗಳ ಹಿಂದೆ ಬರ್ತಕ್ಕಂಥ ಕೆಲವು ಪರಿಕಲ್ಪನೆಗಳನ್ನ, ಮೂಲಭೂತ ಪರಿಕಲ್ಪನೆಗಳನ್ನ ತಿಳ್ಕೊತ ಹೋಗೋಣ. ಮಕ್ಕಳೇ, ಇಲ್ಲಿ ಒಂದು ನಾನು ಈ ಥರ ಚುಕ್ಕಿಡ್ತೀನಿ. ಇದನ್ನು ನಾವು ಗಣಿತದಲ್ಲಿ ಏನಂತ ಕರಿತೀವಿ? ಬಿಂದು ಎ ಅಂತ ಕರಿತೀವಿ ಅಲ್ವಾ? ಇಲ್ಲಿ ಒಂದು ಬಿಂದು ಇದೆ, ನಾನು ಇನ್ನೊಂದು ಬಿಂದು ತೊಗೊತೀನಿ. ಇಲ್ಲಿ ಬಿ ಬಿಂದು ಆಗುತ್ತಲ್ವಾ? ಈ ಎರಡೂ ಬಿಂದುಗಳನ್ನ ನಾನು ಏನು ಮಾಡ್ತೀನಿ, ಈ ಥರ ಕೂಡಿಸ್ತೀನಿ. ಆಗ ಏನಾಗುತ್ತೆ, ಎ ಬಿ ಅನ್ನೋದೊಂದು ರೇಖಾಕೃತಿ ಬರುತ್ತೆ. ರೇಖಾಖಂಡ ಅಂತನಾದರೂ ಕರಿಬೋದು. ಎ ಬಿ ಒಂದು ರೇಖಾಖಂಡ. ನಾನು ಇದು ಬಿಂದು, ಇದನ್ನು ಕೂಡ ಒಂದು ಬಿಂದು, ಎರಡು ಬಿಂದುನ ಸೇರಿಸಿದೆ, ನಮಗೆ ರೇಖಾಖಂಡ ಬಂತು. ಮತ್ತು ನಾನು ಇನ್ನೊಂದು ರೇಖಾಖಂಡನ ಈ ಥರನ ಏನು ಮಾಡ್ತೀನಿ, ಜಾಯಿನ್ ಮಾಡ್ತೀನಿ. ಆಮೇಲೆ ಇಲ್ಲಿನೂ ಕೂಡ ಒಂದು ರೇಖಾಖಂಡನ ಜಾಯಿನ್ ಮಾಡ್ತೀನಿ. ಆಗ ಅಲ್ಲಿ ಏನು ಬರುತ್ತೆ, ಈ ಆಕೃತಿಗೆ ಏನಂತ ಕರೀತಾರೆ? ತ್ರಿಭುಜ ಅಂತ ಕರೀತಾರೆ. ಹಾಗಾದರೆ ಮಕ್ಕಳೇ, ನಾವು ಇವತ್ತಿನ ಕ್ಲಾಸಲ್ಲಿ ತ್ರಿಭುಜಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿ ತ್ರಿಭುಜಗಳಲ್ಲಿ ಸರ್ವಸಮ್ಮತೆಯ ನಿಬಂಧನೆಗಳು ಅಂತ ಬರುತ್ತೆ, ಅವನ್ನ ನಾವು ತಿಳ್ಕೊತಾ ಹೋಗೋಣ. ಹಾಗಾದರೆ ತ್ರಿಭುಜ ಅಂದರೆ ಏನು? ತ್ರಿಭುಜ ಅಂತ ಅಂದರೆ 3 ಛೇದಿಸುವ ರೇಖೆಗಳಿಂದ ಉಂಟಾದ ಆಕೃತಿಗೆ, 3 ಛೇದಿಸುವ ರೇಖೆಗಳಿಂದ ಉಂಟಾದ ಆಕೃತಿಗೆ ತ್ರಿಭುಜ ಎನ್ನುತ್ತೇವೆ ಅಥವಾ ಎನ್ನುತ್ತಾರೆ. ಇಲ್ಲಿ 3 ಅಂದರೆ 3 ಅಂತ. 3 ಎಂದರೆ ಏನು? 3 ಅಂತ ಅರ್ಥ. ತ್ರಿಭುಜದ ಭಾಗ ನೋಡಬೇಕು ಅಂತ ಅಂದರೆ, ತ್ರಿಭುಜದಲ್ಲಿ 3 ಬಾಹುಗಳಿರ್ತವೆ, 3 ಕೋನಗಳಿರ್ತವೆ, 3 ಶೃಂಗಬಿಂದುಗಳಿರ್ತವೆ. ಹಾಗಾದರೆ ಈ ಎ ಬಿ ಸಿ ಅನ್ನೋ ತ್ರಿಭುಜದಲ್ಲಿ ಯಾವ್ಯಾವ ಕೋನಗಳಿದ್ದಾವೆ, ಯಾವ್ಯಾವ ಬಾಹುಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ. ಎ ಬಿ, ಬಿ ಸಿ, ಸಿ ಎ 3 ಬಾಹುಗಳು. 3 ಬಾಹುಗಳು. ಆಮೇಲೆ ಕೋನ ಎ, ಕೋನ ಬಿ, ಕೋನ ಸಿ ಇವೇನಪ್ಪ ಅಂದರೆ 3 ಕೋನಗಳು. ನೆಕ್ಸ್ಟು ಎ ಬಿ ಸಿ ಇವು ಏನು? 3 ಶೃಂಗಬಿಂದುಗಳು. 3 ಶೃಂಗಬಿಂದುಗಳು. ಈ ಥರ ನಾವು ಈ ತ್ರಿಭುಜದ ಬಗ್ಗೆ ಹೇಳಬೇಕಾಗುತ್ತೆ. ತ್ರಿಭುಜ ಅಂದರೆ 3 ಛೇದಿಸುವ ರೇಖೆ ಯಾವುದು? ಎ ಬಿ, ಬಿ ಸಿ, ಸಿ ಎ 3 ಛೇದಿಸುವ ರೇಖೆಗಳು. ಅವುಗಳಿಂದ ಉಂಟಾದಂಥ ಆಕೃತಿಗೆ ನಾವು ಏನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. 3 ಅಂದರೆ ಏನಪ್ಪ? 3 ಅಂತ ಅರ್ಥ. ಇಲ್ಲಿ ತ್ರಿಭುಜಗಳ ಭಾಗಗಳನ್ನ ನೋಡಬೇಕು ಅಂತ ಅಂದರೆ, ತ್ರಿಭುಜದಲ್ಲಿ ನೀವು ಕಲ್ತಿರೋ ಹಂಗೆ ಬಾಹುಗಳು, ಕೋನಗಳು ಮತ್ತು ಶೃಂಗಬಿಂದುಗಳು ಅಂತ 3 ಭಾಗಗಳು ಬರ್ತವೆ. ಅದರಲ್ಲಿ ನಾನು ಇಲ್ಲಿ ಎ ಬಿ ಸಿ ತ್ರಿಭುಜ ತಗೊಂಡಿರೋದ್ರಿಂದ ಇಲ್ಲಿ ಬಾಹುಗಳು ಯಾವುದಾಗ್ತವೆ ಅಂದರೆ ಎ ಬಿ, ಬಿ ಸಿ, ಸಿ ಎ ನಾವು 3 ಬಾಹುಗಳಾಗ್ತವೆ. ಎ ಬಿ ಸಿ ಕೋನಗಳು ಏನಪ್ಪ ಅಂದರೆ 3 ಕೋನಗಳಾಗಿದ್ದಾವೆ. ಆಮೇಲೆ ಎ ಬಿ ಸಿ 3 ಶೃಂಗ ಬಿಂದುಗಳು ಆಗಿರ್ತವೆ. ಈ ಥರ ನಾವು ತ್ರಿಭುಜನ ಹೇಳ್ಬೇಕಾಗತ್ತೆ. ತ್ರಿಭುಜ ಅಂದರೆ ಏನು, ಅದರಲ್ಲಿರ್ತಕ್ಕಂಥ ಭಾಗಗಳು ಯಾವುವು ಅಂತ. ಅದು ಡೆಫಿನೇಷನ್ ನೋಡ್ಕೊಳ್ಳಿ.
ಇದಾದಮೇಲೆ ಸರ್ವಸಮ ವಸ್ತುಗಳಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಸರ್ವಸಮ ತ್ರಿಭುಜ ಅಂದರೆ ಏನು ಅಂತ ನೋಡೋಣ. ಈಗ ನೋಡಿ ಮಕ್ಕಳೇ, ಇದು ನಿಮ್ಮ ಗಣಿತ ಪುಸ್ತಕ. ಸೊ ಇಲ್ಲಿ ಇದರೊಳಗೆ ಇರ್ತಕ್ಕಂಥ ಆಳೆಗಳನ್ನ ನಾವು ಏನು ಮಾಡೋಣ ಅಂತಂದರೆ ಒಂದರ ಮೇಲೆ ಒಂದು ಈ ಥರ ಇಟ್ಕೊತ ಹೋಗೋಣ. ಅಲ್ಲಿ ನೀವು ಏನನ್ನ ಅಬ್ಸರ್ವ್ ಮಾಡ್ತೀರಾ, ಎಲ್ಲವೂ ಏನಾಗಿದ್ದಾವೆ ಅಂತ ಅಂದರೆ ಐಕ್ಯವಾಗಿದ್ದಾವೆ. ಆ ಆಳೆಗಳೆಲ್ಲ ಒಂದೇ ಕಡೆ ಸೇರ್ಕೊಂಡಿದ್ದಾವೆ, ಎಲ್ಲಿನೂ ಕೂಡ ಗ್ಯಾಪ್ ಇಟ್ಟಿಲ್ಲ. ಸೊ ಈ ಥರ ಇದ್ದರೆ ಅವನ್ನ ಏನಂತ ಕರೀತಾರೆ, ಸರ್ವಸಮ ವಸ್ತುಗಳು ಅಂತ ಕರೀತಾರೆ. ಈಗ 5 ರೂಪಾಯಿ ಕಾಯಿನು ಒಂದೇ ಇಯರಲ್ಲಿ ಏನಾಗಿರಬೇಕು, ಮುದ್ರಣ ಆಗಿರಬೇಕು. ಸೊ ಮುದ್ರಣ ಆದಾಗ ಇನ್ನೊಂದು ಕೂಡ ಅದೇ ಥರ ಮುದ್ರಣ ಆಗಿದ್ದರೆ, ಅದೇ ಇಯರಲ್ಲಿ ಮುದ್ರಣ ಆಗಿದ್ದರೆ, ಅದೇ ಶೇಪಲ್ಲಿ ಇದ್ದರೆ ಅವು ಒಂದಕ್ಕೊಂದು ಮೇಲೆ ಇಟ್ಟಾಗ ಏನಾಗುತ್ತೆ ಅಂತ ಅಂದರೆ ಆ ವಸ್ತುಗಳು ಒಂದಕ್ಕೊಂದು ಐಕ್ಯವಾಗ್ತವೆ. ಸೊ ಐಕ್ಯವಾಗುವಂಥ ವಸ್ತುಗಳು ಏನಾಗ್ತವೆ ಅಂತ ಅಂದರೆ ಸರ್ವಸಮ ವಸ್ತುಗಳು ಆಗ್ತವೆ. ಈಗ ಇಲ್ಲಿ ನೋಡಿ, ಇಲ್ಲೊಂದು ನಾನು ತ್ರಿಭುಜ ಬರಿತೀನಿ. ಸೊ 2 ತ್ರಿಭುಜ ಬರಿತೀನಿ. ಅದಕ್ಕಿಂತ ಮುಂಚೆ ತ್ರಿಭುಜಕ್ಕಿಂತ ಮುಂಚೆ ನಾನು ವರ್ಗನ ಡ್ರಾ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ವರ್ಗ ಆಕೃತಿನ ರಚಿಸಿದ್ದೀನಿ, ಚಿತ್ರನ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ 1, 2, 3, 4 ಚಿತ್ರಗಳನ್ನ ಅಬ್ಸರ್ವ್ ಮಾಡ್ಬೋದಲ್ವಾ. ಸೊ ಇಲ್ಲಿ ನೀವು ಮತ್ತೆ ಇನ್ನೊಂದನ್ನ ಏನು ನೋಡ್ಬೋದು ಅಂತ ಅಂದರೆ, ಸೊ ಇಲ್ಲಿ ನೋಡಿ, 1ನೇ ಚಿತ್ರ ಇದ್ದಂಗೆ 2ನೇ ಚಿತ್ರ ಇಲ್ಲ, ವರ್ಗಾಕೃತಿ ಇಲ್ಲ. ಇದು 3ನೇ ವರ್ಗಾಕೃತಿನೂ ಇಲ್ಲ. 4ನೇ ವರ್ಗಾಕೃತಿ ಮಾತ್ರ
ಇಲ್ಲಿ ಯಾವುದೋ ಒಂದು ವರ್ಗಕ್ಕೆ ಏನಾಗಿದೆ ಸರ್ವಸಮ ಆಗಿದೆ. ಸೊ ಇಲ್ಲಿ ಒಂದನೇ ವರ್ಗಕ್ಕೆ ಎರಡನೇ ವರ್ಗನೂ ಸರ್ವಸಮ ಆಗೋದಿಲ್ಲ, ಮೂರನೇ ವರ್ಗನೂ ಕೂಡ ಸರ್ವಸಮ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಕೋನ ಸೇಮ್ ಇರ್ಬೋದು, ಆದರೆ ಅವುಗಳ ಉದ್ದ ಅಳತೆ ಏನಾಗಿದೆ ಅಂತ ಅಂದರೆ ಬಾಹುಗಳ ಅಳತೆ ಇಲ್ಲಿ 4 ಸೆಂಟಿಮೀಟ್ರ್ ಇದ್ದರೆ ಇಲ್ಲಿ 6 ಸೆಂಟಿಮೀಟ್ರ್ ಇದೆ ಅಲ್ವಾ ಎಲ್ಲ ಕಡೆನೂ. ಸೊ ಅವಾಗ ಅದ್ರದ್ದು ಉದ್ದ ಜಾಸ್ತಿ ಆದಾಗ ಅವನ್ನ ಒಂದರ ಮೇಲೆ ಒಂದಿಟ್ಟಾಗ ಅವು ಐಕ್ಯ ಆಗೋದಿಲ್ಲ, ಅಂದರೆ ಅಲ್ಲಿ ಗ್ಯಾಪು ಉಳಿಯುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟಲ್ಲೂ ಕೂಡ ನೋಡಿ 4 ಸೆಂಟಿಮೀಟ್ರು ಫಸ್ಟ್ನೇ ವರ್ಗದಲ್ಲಿ ಇದೆ, ಮೂರನೇ ವರ್ಗದಲ್ಲಿ ಎಲ್ಲ ಕಡೆ 2 ಸೆಂಟಿಮೀಟ್ರ್ ಇದೆ. ಸೊ ಇಲ್ಲಿನೂ ಕೂಡ ಅವು ಒಂದರ ಮೇಲೆ ಒಂದು ಐಕ್ಯ ಆಗೋದಿಲ್ಲ. 4ನೇ ವರ್ಗನ ನಾವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ 4 ಸೆಂಟಿಮೀಟ್ರ್ ಇದೆ, ಇಲ್ಲಿ 4 ಸೆಂಟಿಮೀಟ್ರ್ ಇದೆ ಅಲ್ವಾ. ಸೊ 4 ಸೆಂಟಿಮೀಟ್ರ್ ಇದೆ ಅಂದಾಗ ಇವು ಒಂದ್ರ ಮೇಲೆ ಒಂದಿಟ್ಟಾಗ ಅವು ಏನಾಗ್ತವೆ ಅಂತ ಅಂದರೆ ಒಂದ್ರ ಮೇಲೆ ಒಂದು ಐಕ್ಯವಾಗ್ತವೆ. ಸೊ ಇಂತಹ ಐಕ್ಯವಾಗುವಂತಹ ವರ್ಗಗಳನ್ನ ಏನಂತ ಕರಿತೀವಿ? ಸರ್ವಸಮ ವರ್ಗಗಳು ಅಂತ ಕರಿತೀವಿ. ಈಗ ತ್ರಿಭುಜಗಳಲ್ಲೂ ಕೂಡ ಹಾಗೇನೆ ಒಂದು ಸರ್ವಸಮ ಆಗಬೇಕು ಅಂತಂದರೆ ರೇಖಾಕೃತಿಗಳು ಏನಾಗಿರಬೇಕು ಅಂತ ಅಂದರೆ ಅಲ್ಲಿ ಬರ್ತಕ್ಕಂಥ ಬಾಹುಗಳ ಅಳತೆ ಏನಾಗಿರಬೇಕು? ಸಮ ಇರಬೇಕು, ಮತ್ತು ಕೋನಗಳು ಕೂಡ ಸಮ ಇರಬೇಕು. ಆವಾಗ ಅವನ್ನ ಏನಂತ ಕರಿತೀವಿ? ಸರ್ವಸಮ ವರ್ಗಗಳು ಅಂತ ಕರಿತೀವಿ, ಸರ್ವಸಮ ಆಯತಗಳು ಅಂತ ಕರಿತೀವಿ. ಇದು ಸರ್ವಸಮ ಅಂದರೆ ಏನು ಅಂತ ನಾನು ಹೇಳಿದೆ. ಸೊ ಸರ್ವಸಮ ತ್ರಿಭುಜಗಳು ಆಗಬೇಕು ಅಂತ ಅಂದರೆ ಕೆಲವೊಂದು ಕಂಡೀಷನ್ಸ್ ಇದೆ. ಅಂದರೆ ಅಲ್ಲಿ ಆ ತ್ರಿಭುಜಗಳಲ್ಲಿ ಇರ್ತಕ್ಕಂಥ ಕೋನಗಳು ಸಮ ಇರಬೇಕು, ಮತ್ತು ಬಾಹುಗಳ ಅಳತೆ ನಾವು ಫಸ್ಟಿನ ತ್ರಿಭುಜದಲ್ಲಿ ಎಷ್ಟು ತಗೊಂಡಿರ್ತೀವೋ ಇನ್ನೊಂದು ಅನುರೂಪ ತ್ರಿಭುಜದಲ್ಲೂ ಕೂಡ ಅಷ್ಟೇ ತಗೊಂಡಿದ್ರೆ ಮಾತ್ರ ಅದೇನಾಗಿರುತ್ತೆ? ಸರ್ವಸಮ ತ್ರಿಭುಜಗಳು ಆಗ್ತವೆ ಅಂತ ಅರ್ಥ. ಇಲ್ಲಿ ನೋಡಿ ಯಾಕೆ ಆಗ್ತಾ ಇಲ್ಲ, ಯಾಕೆ ಆಗಿದೆ ಅಂತ. ಮಕ್ಕಳೇ, ತ್ರಿಭುಜದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂತ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ತ್ರಿಭುಜಗಳನ್ನ ರಚಿಸಿದ್ದಾರೆ. ಸೊ ಅಲ್ಲಿ ಅವುಗಳಿಗೆ ಆದ ಬಾಹುಗಳ ಅಳತೆಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವ ತ್ರಿಭುಜಕ್ಕೆ ಸರ್ವಸಮ ತ್ರಿಭುಜ ಆಗುತ್ತೆ ಅಂತ ನೋಡೋಣ. ನಾವು ಆಕ್ಚುಯಲ್ ಲೆಂತ್ ತೊಗೊಳೋದಿಲ್ಲ, ಸುಮ್ಮನೆ ಹಾಗೆ ಜಸ್ಟ್ ಡ್ರಾ ಮಾಡ್ಕೊಳ್ತಾ ಹೋಗೋಣ. ನೀವು ಮಾಡುವಾಗ ಏನು ಮಾಡಬೇಕು ಅಂತ ಅಂದರೆ ಅಳತೆನ ತಗೋಬೇಕಾಗುತ್ತೆ. ಸೊ ಇಲ್ಲಿ
ಎಲ್ಲ ತ್ರಿಭುಜಗಳದ್ದು ಅಳತೆ ಮತ್ತು ಅದಕ್ಕೆ ಹೆಸರು ಕೊಡ್ಕೊತ ಹೋಗೋಣ. ಎ ಬಿ ಸಿ ಪಿ ಕ್ಯೂ ಆರ್, ಪಿ ಕ್ಯೂ ಆರ್, ಡಿ ಇ ಎಫ್, ಡಿ ಇ ಎಫ್, ಎಮ್ ಎನ್ ಆರ್, ಎಮ್ ಎನ್ ಆರ್, ಟಿ ಯು ಎಸ್, 4.5 ಸೆಂಟಿಮೀಟರ್, 5 ಸೆಂಟಿಮೀಟರ್, 4 ಸೆಂಟಿಮೀಟರ್, 4.5 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ಇಲ್ಲಿ ಮೂರನೇ ಚಿತ್ರದಲ್ಲಿ 5 ಸೆಂಟಿಮೀಟರ್, 4.5 ಸೆಂಟಿಮೀಟರ್, 4 ಸೆಂಟಿಮೀಟರ್. ನಾಲ್ಕು ಸೆಂಟಿಮೀಟರ್, 4.5 ಸೆಂಟಿಮೀಟರ್, 5 ಸೆಂಟಿಮೀಟರ್. ಇಲ್ಲಿ ನಾಲ್ಕನೇ ಚಿತ್ರ, ಇದು 5ನೇ ಚಿತ್ರ. 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 5 ಸೆಂಟಿಮೀಟರ್. ಮಕ್ಕಳೇ, ಇಲ್ಲಿ ನೀವು ಏನು ನೋಡ್ಬೋದು ಅಂತ ಅಂದರೆ, ಇಲ್ಲಿ 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, 4ನೇ ಚಿತ್ರ, ಇಲ್ಲಿ ಬಾಹುಗಳು ಹೆಂಗಿದವೋ ಇಲ್ಲಿ ಬಾಹುಗಳು ಏನಾಗಿದ್ದಾವೆ, ಉಲ್ಟಾ ಆಗಿದ್ದಾವೆ ಅಲ್ವಾ. ಸೊ 5ನೇ ಚಿತ್ರದಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ಬೋದು ಅಂತ ಅಂದರೆ, ಇಲ್ಲಿರ್ತಕ್ಕಂಥ ಲೆಂತು ಇಲ್ಲಿಲ್ಲ ಅಂದರೆ 5 ಸೆಂಟಿಮೀಟ್ರ್ ಇದೆ ಒಪ್ಕೊತೀನಿ, ಬಟ್ ಅಲ್ಲಿ 4.5 ಸೆಂಟಿಮೀಟ್ರ್ ಇಲ್ಲ, 4 ಸೆಂಟಿಮೀಟ್ರ್ ಇಲ್ಲ. ಸೊ ಇಲ್ಲಿ ಇದೇನಾಗೋದಿಲ್ಲ ಅಂತಂದರೆ ಸರ್ವಸಮ ತ್ರಿಭುಜ ಆಗೋದಿಲ್ಲ ಅಂತ ಹೇಳ್ಬೋದು. ಅದನ್ನು ಯಾಕೆ ಸರ್ವಸಮ ತ್ರಿಭುಜ ಅಂತ ಅನ್ನೋಲ್ಲ ಅಂತ ಹೇಳ್ತೀನಿ. ಸೊ ಇಲ್ಲಿ ಇವಿಷ್ಟು ತ್ರಿಭುಜಗಳನ್ನ ಅಂದರೆ 2ನೇ ತ್ರಿಭುಜ, 3ನೇ ತ್ರಿಭುಜ, 4ನೇ ತ್ರಿಭುಜನ ನಾವು ತಿರುಗಿಸಿದ್ರೆ ಏನು ಮಾಡ್ಬೋದು ಅಂತ ಅಂದರೆ, ಇಲ್ಲಿ ಎಷ್ಟು ಅಳತೆಗಳು ಬಾಹುಗಳಿದಾವಲ್ವಾ ಅಷ್ಟೇ ಅಳತೆಗಳ ಬಾಹುಗಳನ್ನ ನಾವು ಮಾಡ್ಬೋದು. ಅಂದರೆ ಇಲ್ಲಿ 4.5 ಸೆಂಟಿಮೀಟರ್ ಅಂದರೆ ಇವನ್ನ ತಿರುಗಿಸಿದಾಗ ಇಲ್ಲಿ ಎಷ್ಟೆಷ್ಟು ಬಾಹುಗಳ ಅಳತೆಗಳು ಬರ್ತಾವೋ ಅಷ್ಟು ಅಳತೆಗಳು ಬರ್ತಾ ಹೋಗ್ತವೆ. ಸೊ ಆಗ ಬಂದಾಗ ಈ ತ್ರಿಭುಜ ಅಂದರೆ ಎ ಬಿ ಸಿ ತ್ರಿಭುಜಕ್ಕೆ ಯಾವುದು ಇಲ್ಲಿದೆ ಅಲ್ವಾ, ಪಿ ಕ್ಯೂ ಆರ್, ಅಥವಾ ಇಲ್ಲಿ ಏನಂತ ಹೇಳ್ಬೋದು, ಎ ಬಿಗೆ ಕ್ಯೂ ಪಿ ಆಗಿದೆ, ಎ ಸಿಗೆ ಯಾವುದಾಗಿದೆ, ಆರ್ ಪಿ ಆಗಿದೆ, ಬಿ ಸಿಗೆ ಆರ್ ಕ್ಯೂ ಆಗಿದೆ. ಅಂದರೆ ಅದೇ ಲೆಂತ್ ಮೇಲೆ, ಅದೇ ಅಳತೆ ಮೇಲೆ ಆ ತ್ರಿಭುಜನ ಇಟ್ಟಾಗ ಅದು ಆ ತ್ರಿಭುಜದ ಮೇಲೆ, ಎ ಬಿ ಸಿ ತ್ರಿಭುಜದ ಮೇಲೆ ಈ ತ್ರಿಭುಜ ಏನಾಗುತ್ತಪ್ಪ ಅಂತ ಅಂದರೆ ಐಕ್ಯವಾಗುತ್ತೆ. ಸೊ ಇದನ್ನು ನಾವು ಅವಾಗ ಈ ತ್ರಿಭುಜಕ್ಕೆ ಏನಾಯಿತು, ಸರ್ವಸಮ ಆಯಿತು ಅಂತ ಹೇಳ್ತೀವಿ. ಇದನ್ನು ಕೂಡ ತಿರುಗಿಸಿದಾಗ ಅದೇ ಲೆಂತು ಬರುತ್ತೆ, ಅಂದರೆ ಅದೇ ಅಳತೆನ ನಾವು ತಗೊಂಡು ಈ ತ್ರಿಭುಜದ ಮೇಲೆ ಇಟ್ಟಾಗ ಅದನ್ನು ಕೂಡ ಐಕ್ಯವಾಗುತ್ತೆ. ಇದು ಕೂಡ ಹಾಗೆ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಅಳತೆಗಳು ಬೇರೆ ಬೇರೆ ಇದ್ದಾವೆ. ಅಳತೆಗಳು ಬೇರೆ ಬೇರೆ ಇದ್ದಾಗ ಅಲ್ಲಿ ಗ್ಯಾಪ್ ಉಳಿಯುತ್ತೆ. ಸೊ ಅದನ್ನು ನಾವು ಏನನ್ನೋಕ್ಕಾಗೋದಿಲ್ಲ, ಸರ್ವಸಮ ತ್ರಿಭುಜ ಅಂತ ಅನ್ನೋದಕ್ಕಾಗೋದಿಲ್ಲ. ಏನಾಗಿರಬೇಕು, ಸರ್ವಸಮ ತ್ರಿಭುಜ ಆಗಬೇಕು ಅಂತ ಅಂದರೆ ಬಾಹುಗಳ ಅಳತೆ ಫಸ್ಟಿಗೆ ತೊಗೊಂಡಿರೋ ತ್ರಿಭುಜ ಇನ್ನೊಂದು ಅನುರೂಪ ತ್ರಿಭುಜಕ್ಕೆ ಸಮ ಇರಬೇಕು, ಅಂದರೆ ಅವುಗಳ ಅಳತೆಗಳು ಸಮ ಇರಬೇಕು ಅಂತ ಹೇಳುತ್ತೆ. ಮತ್ತು ಇಲ್ಲಿ ನೋಡಿ, ಎ ಬಿ ಸಿ ತ್ರಿಭುಜ, ಎ ಬಿ ಸಿ ಸರ್ವಸಮ ತ್ರಿಭುಜ, ಎ ಬಿ ಸಿ ಸರ್ವಸಮ ಏನಂತ ಬರೀಬೋದು ನೋಡಿ. ಎ ಬಿ ಸಿ ನಾನು ಹಿಂಗೆ ತೊಗೊಂಡಿದ್ದೀನಿ, ಎ ಬಿ ಸಿ ಪಿ ಕ್ಯೂ ಆರ್, ಎ ಬಿ ಅಂದರೆ ಇಲ್ಲಿ ಕ್ಯೂ ಪಿ ಆಗುತ್ತೆ ಅಲ್ವಾ, ಎ ಬಿ ಸಿ ಕ್ಯೂ ಪಿ ಆರ್ ಅಂತ ಬರಿಬೇಕು. ಸರ್ವಸಮ ಕ್ಯೂ ಪಿ ಆರ್. ಇಲ್ಲಿ
ಯಾವ ಶೃಂಗಕ್ಕೆ ಯಾವ ಶೃಂಗ ಅಥವಾ ಯಾವ ಕೋನಕ್ಕೆ ಯಾವ ಕೋನ ಈಕ್ವಲ್ ಆಗಿದೆ ಅಂತ ನೋಡೋಣ. ಕೋನ ಎಗೆ ಕೋನ ಪಿ, ಕೋನ ಎ ಈಕ್ವಲ್ ಟು ಕೋನ ಪಿ ಆಗಿದೆ. ಕೋನ ಬಿ ಈಕ್ವಲ್ ಟು ಕೋನ ಬಿ, ಇದನ್ನು ಉಲ್ಟಾ ಮಾಡಿದಾಗ ಕೋನ ಆರ್ ಆಗುತ್ತೆ. ಕೋನ ಸಿ ಈಕ್ವಲ್ ಟು ಕೋನ ಕ್ಯೂ ಆಗುತ್ತೆ. ನೆಕ್ಸ್ಟು ಇಲ್ಲಿ ಬಾಹುಗಳು ನೋಡಿದಾಗ ಯಾವ ಬಾಹು ಈ ಬಾಹುಗೆ ಸಮ ಆಗಿದೆ ಅಂತ ನೋಡೋಣ. ಎ ಬಿ ಬಾಹು, ಎ ಬಿ ಈಕ್ವಲ್ ಟು ಎ ಬಿ ನೋಡಿ, ಎ ಬಿ ಈಕ್ವಲ್ ಟು ಕ್ಯೂ ಪಿ ಅಥವಾ ಪಿ ಕ್ಯೂ. ಆಮೇಲೆ ಬಿ ಸಿ ಈಕ್ವಲ್ ಟು ಆರ್ ಕ್ಯೂ, ಬಿ ಸಿ ಈಕ್ವಲ್ ಟು ಕ್ಯೂ ಆರ್ ಅಥವಾ ಆರ್ ಕ್ಯೂ. ನೆಕ್ಸ್ಟು ಎ ಸಿ ಈಕ್ವಲ್ ಟು ಆರ್ ಪಿ ಅಥವಾ ಪಿ ಆರ್, ಎ ಸಿ ಈಕ್ವಲ್ ಟು ಆರ್ ಪಿ ಆಯ್ತಲ್ವಾ. ಮತ್ತು ಶೃಂಗ ಬಿಂದುಗಳು ನೋಡೋಣ. ಎ ಶೃಂಗಕ್ಕೆ ಈ ಥರ ಬರೀಬೇಕು. ಎ ಶೃಂಗಕ್ಕೆ ಯಾವುದು ಅಂತ ಅಂದರೆ ಪಿ ಶೃಂಗ ಆಗಿದೆ. ಆಮೇಲೆ ಬಿ ಶೃಂಗಕ್ಕೆ ಯಾವುದು ಕ್ಯೂ ಶೃಂಗ, ಬಿಗೆ ಇದನ್ನು ಉಲ್ಟಾ ಮಾಡಿ ನೋಡಿದಾಗ ಆರ್ ಶೃಂಗ ಬರುತ್ತಲ್ವ. ನೆಕ್ಸ್ಟು ಸಿಗೆ ಕ್ಯೂ ಆಯಿತು. ಈ ಥರ ನಾವು ಅವುಗಳ ಅನುರೂಪ ಬಾಹುಗಳು, ಕೋನಗಳು, ಶೃಂಗಗಳನ್ನ ಬರಿತಾ ಹೋಗಬೇಕು. ನೆಕ್ಸ್ಟು ಕೂಡ ನೀವು ಇದೇ ಥರ ತಗೊಂಡು ಮಾಡ್ಬೋದು. ಯಾವುದು ನಾನೀಗ ಇದನ್ನು ತೊಗೊಂಡೆ, ಎರಡನೇ ಚಿತ್ರದಲ್ಲಿ ಇರೋದನ್ನ ನೀವೇನು ಮಾಡ್ಬೋದು ಅಂತಂದರೆ ಮೂರನೇ ಚಿತ್ರದಲ್ಲಿ ತೊಗೊಂಡು ಅವು ಯಾವ ಬಾಹುಗಳಿಗೆ ಯಾವ ಬಾಹು ಸಮ, ಯಾವ ಕೋನಗಳಿಗೆ ಯಾವ ಕೋನ ಸಮ, ಮತ್ತು ಯಾವ ಶೃಂಗಗಳಿಗೆ ಯಾವ ಶೃಂಗ ಸಮ ಅಂತ ನೋಡಿ ಬರಿಬೋದು. ನೆಕ್ಸ್ಟ್ ಮಕ್ಕಳೇ, ನಾವು ತ್ರಿಭುಜಗಳ ಸರ್ವಸಮತೆಯ ನಿಬಂಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ತ್ರಿಭುಜಗಳ ಸರ್ವಸಮತೆಯ ನಿಬಂಧನೆಗಳು. ಇಲ್ಲಿ ಫಸ್ಟ್ ಒನ್ ಇರೋದು ಬಾಹುಕೋನ ಬಾಹು ಸಿದ್ಧಾಂತ. ಏನು ಬಾಹುಕೋನ ಬಾಹು ಸರ್ವಸಮತೆ ನಿಯಮ. ತ್ರಿಭುಜಗಳ ಸರ್ವಸಮತೆಗೆ ನಿಬಂಧನೆಗಳು. ತ್ರಿಭುಜಗಳ ಸರ್ವಸಮತೆಗೆ ನಿಬಂಧನೆಗಳು. ಅದರಲ್ಲಿ ಫಸ್ಟ್ ಒನ್ ಅಂದರೆ ಆಧಾರ ಪ್ರತಿಜ್ಞೆ. 5.1 ಅಲ್ಲಿ ಏನಿದೆ ಅಂದರೆ ಬಾಹುಕೋನ ಬಾಹು ಸರ್ವಸಮತೆ ನಿಯಮ. ಬಾಹುಕೋನ ಬಾಹು ಅಂದರೆ ಇದನ್ನು ನಾವೇನಂತ ಕರಿಬೋದು, ಬಾಕೋಬ ಸಿದ್ಧಾಂತ. ಬಾಕೋಬ ಸರ್ವಸಮತೆ ನಿಯಮ. ಸರ್ವಸಮತೆ ಇಲ್ಲಿ ಈ ಸರ್ವಸಮತೆ ನಿಯಮ ಏನಿರುತ್ತೆ ಅಂದರೆ, ಒಂದು ತ್ರಿಭುಜದ ಎರಡು ಬಾಹುಗಳು, ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನವು
ಮತ್ತು ಅವುಗಳಿಂದ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ನೋಡಿ ಮಕ್ಕಳೇ, ಇದು ಬಾಹು ಕೋನ ಬಾಹು ಸರ್ವಸಮ್ಮತೆಯ ನಿಯಮ. ಸೊ ಇದು ನಿಯಮದಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟು ಇಲ್ಲಿ ನೋಡಿ, ಬಾಹುಕೋನ ಬಾಹು ಸರ್ವಸಮ್ಮತೆಯ ನಿಯಮವನ್ನು ನಾವು ಬಾಹು ಸರ್ವಸಮ್ಮತೆ ನಿಯಮ ಅಂತ ಕರಿತೀವಿ. ಒಂದು ತ್ರಿಭುಜದ ಎರಡು ಬಾಹುಗಳು. ಒಂದು ತ್ರಿಭುಜ ಅಂತಂದರೆ ಹೆಂಗೆ ತಗೊತೀವಿ? ಸೊ ಇದೊಂದು ತ್ರಿಭುಜ ತಗೊಳ್ಳೋಣ. ಕಾಣಿಸುತ್ತಲ್ಲ? ಇಲ್ಲಿ ಒಂದು 50 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳೋಣ. ಇದೊಂದು 4 ಸೆಂಟಿಮೀಟ್ರು, ಇದೊಂದು 5 ಸೆಂಟಿಮೀಟ್ರು. ಸೊ ಇದೇ ಥರ ಇನ್ನೊಂದು ಕೋನನ ರಚಿಸ್ಕೊತೀನಿ. ಇದು PQR ತ್ರಿಭುಜ ಅಂತ ಬರ್ಕೊಳ್ಳೋಣ. ಇಲ್ಲಿರೋದನ್ನ LMN ತ್ರಿಭುಜ ಅಂತ ಬರ್ಕೊಳ್ಳೋಣ. ಈಗ ತಗೊಳ್ಳೋದು ಇದು ಒಂದು 50 ಡಿಗ್ರಿ ಇದೆ. ಇದು 5 ಸೆಂಟಿಮೀಟ್ರು, ಇದು 4 ಸೆಂಟಿಮೀಟ್ರ್ ಇದೆ ಅಂತ ಅಂದ್ಕೊಳ್ಳೋಣ. ಹೀಗಿದೆ PQR. ಇದು LMN ತ್ರಿಭುಜ ಅಂತ ತಗೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ ಈ ಆಧಾರ ಪ್ರತಿಜ್ಞೆ ಅಥವಾ ಸರ್ವಸಮ್ಮತೆಯ ನಿಯಮದ ಪ್ರಕಾರ ಒಂದು ತ್ರಿಭುಜದ ಎರಡು ಬಾಹುಗಳು ಅಂದರೆ, ನಾನು ಒಂದು ತ್ರಿಭುಜ ಅಂತ ಅಂದರೆ ಯಾವ ತಗೊಂಡಿದ್ದೀನಿ? PQR ಒಂದು ತ್ರಿಭುಜ. ಎರಡು ಬಾಹುಗಳು ಅಂತ ಅಂದರೆ ನಾನು ಯಾವ ಬಾಹುಗಳನ್ನ ಇಲ್ಲಿ ಹೆಸರಿಸಿದ್ದೀನಲ್ವಾ, ಸೊ ಆ ಬಾಹುಗಳು ಯಾವ್ಯಾವಪ್ಪ ಅಂದರೆ PQ ಮತ್ತು QR ಬಾಹುಗಳು. ಮತ್ತು ಅವುಗಳಿಂದ ಉಂಟಾದ ಕೋನವು, ಎರಡು ಬಾಹುಗಳು ಈ Q ಅನ್ನೋ ಪಾಯಿಂಟಲ್ಲಿ ಏನಾಗ್ತವೆ? ಕೂಡ್ಕೊಳ್ತಾವಲ್ವ, ಇಲ್ಲಿ ಕೋನ ಉಂಟಾಗುತ್ತೆ. ಎಷ್ಟು ಕೋನ ಉಂಟಾಗಿದೆ? 50 ಡಿಗ್ರಿ ಕೋನ ಉಂಟಾಗಿದೆ. ಅವುಗಳಿಂದ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು. ಇನ್ನೊಂದು ತ್ರಿಭುಜ ಇದೆ ಅಲ್ವಾ, ಸೊ ಯಾವುದು ತ್ರಿಭುಜ? LMN ತ್ರಿಭುಜ. ಸೊ ಇಲ್ಲಿ ಉಂಟಾಗ್ತಕ್ಕಂಥ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ, ಇಲ್ಲಿ ನೋಡಿ, ಇಲ್ಲಿ 5 ಸೆಂಟಿಮೀಟ್ರ್ ಇದೆ. ಸೊ ಇಲ್ಲಿ ಈ ಲೆಂತಲ್ಲಿ ಈ ಬಾಹುನಲ್ಲಿ 5 ಸೆಂಟಿಮೀಟ್ರ್ ಇದೆ. ಇಲ್ಲಿ ಬೇಸಲ್ಲಿ 4 ಸೆಂಟಿಮೀಟ್ರ್ ಇದೆ. ಇಲ್ಲಿ MNನಲ್ಲಿ 4 ಸೆಂಟಿಮೀಟ್ರ್ ಇದೆ. ಸೊ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ ಮತ್ತು ಈ ತ್ರಿಭುಜದಲ್ಲಿ ಉಂಟಾದ ಕೋನಕ್ಕೆ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳನ್ನ ನಾವು ಏನಂತ ಕರಿತೀವಿ? ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಅಂದರೆ
ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಇದೆ. ಈ ತ್ರಿಭುಜಕ್ಕೆ ಅನುರೂಪವಾದ ತ್ರಿಭುಜ ಅಲ್ವಾ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಪಿ ಕ್ಯೂ ಆರ್ ತ್ರಿಭುಜನ ರಚಿಸ್ಕೊಂಡಿದ್ದೀನಿ, ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ ಎಮ್ ಎನ್ ತ್ರಿಭುಜನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಇವೆರಡು ಬಾಹುಗಳನ್ನ ತೊಗೊಂಡಿದ್ದೀನಿ. ಎರಡು ಬಾಹುಗಳನ್ನ ತೊಗೊಂಡಾಗ ಅಲ್ಲಿ ಯಾವ ಬಾಹುಗಳನ್ನ ತೊಗೊಂಡಿರ್ತೀವಲ್ವ ಅವಕ್ಕೆ ಎಷ್ಟು ಲೆಂತ್ ಇದೆ, ಎಷ್ಟು ಅದ್ರದ್ದು ಅಳತೆ ಇದೆ ಅಂತ ಬರಿಬೇಕಾಗುತ್ತೆ. ಸೊ ಇಲ್ಲಿ ಬರೆದಾಗ ಇಲ್ಲಿ 50 ಡಿಗ್ರಿ ಕೋನ ಉಂಟಾಗಿದೆ ಅಂತ ನಾನು ಬರ್ಕೊಂಡಿದ್ದೀನಿ. ಸೊ ಇನ್ನೊಂದು ಅನುರೂಪ ತ್ರಿಭುಜ ತೊಗೊಂಡಿದ್ವಲ್ವ, ಸೊ ಅಲ್ಲಿನೂ ಇಲ್ಲಿ ಎಲ್ಲಿ 50 ಡಿಗ್ರಿ ಉಂಟಾಗಿದೆಯೋ ಅಲ್ಲೇ 50 ಡಿಗ್ರಿ ಉಂಟಾಗಿರಬೇಕು. ಆಮೇಲೆ ಅನುರೂಪ ಬಾಹುಗಳು ಅಂತ ಅಂದರೆ ಇಲ್ಲಿ ಯಾವ ಬಾಹುಗಳು ನಾವು ತೊಗೊಂಡಿದ್ದೀವಿ ಇಲ್ಲಿನೂ ಕೂಡ ಅದೇ ಬಾಹುಗಳು ತೊಗೋಬೇಕು. ಮತ್ತು ಇಲ್ಲಿ ಎಷ್ಟು ಉದ್ದ ತೊಗೊಂಡಿದ್ದೀವಿ, ಅಳತೆ ತೊಗೊಂಡಿದ್ದೀವಿ, ಇಲ್ಲಿ ಕೂಡ ಅಷ್ಟೇ ಅಳತೆನ ತೊಗೋಬೇಕು. ಅಂದರೆ ಈ ಬಾಹುಗಳಿಂದ ಉಂಟಾದ ಕೋನವು ಅನುರೂಪ ತ್ರಿಭುಜದಲ್ಲಿ ಉಂಟಾದ ಬಾಹುಗಳಿರ್ತಾವಲ್ವ ಆ ಬಾಹುಗಳಿಂದ ಉಂಟಾದ ಕೋನಕ್ಕೆ ಈ ತ್ರಿಭುಜ ಸಮ ಇದ್ದರೆ ಆ ತ್ರಿಭುಜಗಳನ್ನ ನಾವೇನಂತ ಕರಿತೀವಿ, ಸರ್ವಸಮ ತ್ರಿಭುಜಗಳು. ನೋಡಿ, ಬಾಹು ಕೋನ ಬಾಹು, ಬಾಹು ಕೋನ ಬಾಹು. ಇಲ್ಲಿ ಯಾವುದು ಬಾಹು, ಪಿ ಕ್ಯೂ ಒಂದು ಬಾಹು. ಕೋನ ಯಾವುದು, ಕ್ಯೂ ಅನ್ನೋದೊಂದು ಕೋನ, ಕ್ಯೂ ಆರ್ ಅನ್ನೋದೊಂದು ಬಾಹು. ಹೇಗೇನು ಇಲ್ಲಿ ಎಲ್ ಎಮ್ ಅನ್ನೋದೊಂದು ಬಾಹು, ಎಮ್ ಅನ್ನೋದೊಂದು ಕೋನ, ಎಮ್ ಎನ್ ಅನ್ನೋದೊಂದು ಏನು ಬಾಹು. ಇವೆರಡು ಏನಾದ್ವು ಈಗ ಸರ್ವಸಮ ತ್ರಿಭುಜಗಳಾದವು. ಯಾಕಾದವು ಅಂತ ಅಂದರೆ ಇಲ್ಲಿರ್ತಕ್ಕಂಥ ಬಾಹುಗಳ ಅಳತೆ ಇಲ್ಲಿರ್ತಕ್ಕಂಥ ಬಾಹುಗಳ ಅಳತೆಗೆ ಸಮ ಆಯಿತು, ಮತ್ತು ಇಲ್ಲಿರ್ತಕ್ಕಂಥ ಕೋನಕ್ಕೆ ಏನಾಯಿತು, ಸಮ ಆಯಿತು. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮ ಅಂತ ಕರಿತೀವಿ. ಸೊ ನಾವು ಇದನ್ನು ಯಾವ ಥರ ಸೂಚಿಸ್ತೇವಪ್ಪ ಅಂತ ಅಂದರೆ ತ್ರಿಭುಜ ಪಿ ಕ್ಯೂ ಆರ್ ಸರ್ವಸಮ ತ್ರಿಭುಜ ಎಲ್ ಎಮ್ ಎನ್ ಈ ಥರ ನಾವು ಸರ್ವಸಮತೆಯ ನಿಯಮ, ಸರ್ವಸಮ ತ್ರಿಭುಜಗಳಾದವು ಅಂದರೆ ನಾವು ಈ ಥರ ಸೂಚಿಸಬೇಕು. ಇದು ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮ ಮಕ್ಕಳೇ. ನೆಕ್ಸ್ಟ್ ಇಲ್ಲಿ ಒಂದು 2 ಉದಾಹರಣೆ ಲೆಕ್ಕಗಳಿದ್ದಾವೆ, ಒಂದು ಸಾಲ್ವ್ ಮಾಡೋಣ. ಈ ಆಧಾರ ಪ್ರತಿಜ್ಞೆ ಅಥವಾ ಸರ್ವಸಮ್ಮತೆಯ ನಿಯಮ ಮೇಲೆ ಬರ್ತಕ್ಕಂಥ ಉದಾಹರಣೆ ಲೆಕ್ಕಗಳನ್ನ ನಾವೀಗ ಸಾಲ್ವ್ ಮಾಡ್ಕೊಳ್ಳೋಣ. ನೋಡಿ, ಉದಾಹರಣೆ 1. ಉದಾಹರಣೆ ಚಿತ್ರ 5.8ರಲ್ಲಿ ಚಿತ್ರದಲ್ಲಿ ಅಂತ ಬರ್ಕೊಳ್ಳೋಣ. ಚಿತ್ರದಲ್ಲಿ OA = OB ಮತ್ತು OD = OC. ಫಸ್ಟ್ ಒನ್ನಲ್ಲಿ ಏನು ಪ್ರೂವ್ ಮಾಡಬೇಕು ಅಂದರೆ ತ್ರಿಭುಜ AOD ಸರ್ವಸಮ ತ್ರಿಭುಜ BOC. ಎರಡನೇದರಲ್ಲಿ AD ಸಮಾಂತರ BC ಎಂದು ತೋರಿಸಿ. ABCD A B C D. ಸೊ
ಸೊ ಹೀಗಿದೆ ಅಲ್ವಾ ಮಕ್ಕಳೇ? ಸೊ ಈ ಕ್ವಶನಲ್ಲಿ ಏನಿದೆ, ಈ ಪ್ರಾಬ್ಲಮಲ್ಲಿ ಏನಿದೆ, ಇನ್ನೂ ಸಾಲ್ವ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಈ ಚಿತ್ರದಲ್ಲಿ ಒ ಎ ಈಕ್ವಲ್ ಟು ಒ ಬಿ ಅಂತೆ. ಒ ಎ ಅನ್ನೋದು ಒ ಬಿಗೆ ಏನಾಗಿದೆ, ಸಮ ಅಂತ ಕೊಟ್ಟಿದ್ದಾರೆ. ಒ ಎ ಈಕ್ವಲ್ ಟು ಒ ಬಿ ಮತ್ತು ಒ ಡಿ ಈಕ್ವಲ್ ಟು ಒ ಸಿ ಮತ್ತು ಒ ಡಿ ಈಕ್ವಲ್ ಟು ಒ ಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ನಾವೇನು ಪ್ರೂವ್ ಮಾಡಬೇಕು ಅಂತ ಅಂದರೆ, ತ್ರಿಭುಜ ಎ ಒ ಡಿ ಸರ್ವಸಮ ತ್ರಿಭುಜ ಬಿ ಒ ಸಿ ಅಂತ ಏನು ಮಾಡಬೇಕು, ತೋರಿಸ್ಬೇಕು. ಮತ್ತು ಎ ಡಿ ಸಮಾಂತರ ಸಿ ಬಿ ಸಿ ಅಂತ ತೋರಿಸ್ಬೇಕು. ಸೊ ಮಕ್ಕಳು ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡ್ದಂಗೆ ಎಷ್ಟು ತ್ರಿಭುಜಗಳಿದ್ದಾವೆ? 2 ತ್ರಿಭುಜಗಳಿದ್ದಾವೆ. ಯಾವ್ಯಾವು? ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಬಿ ಒ ಸಿ. ಸೊ ಯಾವ ತ್ರಿಭುಜ ಇದೆಯೋ ಆ ತ್ರಿಭುಜನ ಬರ್ಕೊಳ್ಳೋಣ. ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಬಿ ಒ ಸಿಗಳಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಒ ಡಿ ಈಕ್ವಲ್ ಟು ಒ ಸಿ ಅಂತ ಕೊಟ್ಟಿದ್ದಾರೆ. ಒ ಡಿ ಈಕ್ವಲ್ ಟು ಒ ಸಿ. ನೋಡಿ, ಇವೆರಡು ರೇಖಾಖಂಡಗಳು ಏನಾಗಿದ್ದಾವೆ ಅಂತ ಅಂದರೆ ಓ ಅನ್ನೋ ಬಿಂದುವಿನಲ್ಲಿ ಛೇದಿಸಿದ್ದಾವೆ. ಸೊ ಅಲ್ಲಿರ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಏನಾಗಿರ್ತಾವೆ? ಒಂದಕ್ಕೊಂದು ಸಮ ಆಗಿರ್ತವೆ. ಕೋನ ಎ ಒ ಡಿ ಈಕ್ವಲ್ ಟು ಕೋನ ಸಿ ಒ ಬಿ. ಯಾಕಪ್ಪ ಅಂದರೆ ಇದು ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳ ಜೋಡಿಗಳು ಅಂತ ಬರಿಬೋದು, ಕೋನಗಳು ಅಂತನಾದರೂ ಬರಿಬೋದು. ಇದೇನು ಅಂದರೆ ಅಲ್ಲಿ ಕೊಟ್ಟಿದ್ದಾರಲ್ವ, ದತ್ತ ಅಂತ ಬರಿಬೇಕು. ಕ್ವಶನಲ್ಲಿ ಕೊಟ್ಟಿದ್ರೆ ಒ ಡಿ ಈಕ್ವಲ್ ಟು ಒ ಸಿ ಮತ್ತು ಒ ಎ ಈಕ್ವಲ್ ಟು ಒ ಬಿ ಅಂತ ಕೊಟ್ಟಿದ್ದಾರೆ. ಒ ಎ ಈಕ್ವಲ್ ಟು ಒ ಬಿ. ಸೊ ಇಲ್ಲಿ ಇದನ್ನು ಕೂಡ ಏನಂದರೆ ದತ್ತ ಅಂತ ಬರಿತೀವಿ, ಯಾಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಯಾವ ಸರ್ವಸಮತೆಯ ನಿಯಮ ಬಂತು? ಇದು ಬಾಹು, ಇದು ಕೋನ, ಇದು ಬಾಹು. ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಒ ಡಿ ಸರ್ವಸಮ ತ್ರಿಭುಜ ಬಿ ಒ ಸಿ ಅಂತ ಬರಿಬೋದಲ್ವಾ? ತ್ರಿಭುಜ ಎ ಒ ಡಿ ಸರ್ವಸಮ ತ್ರಿಭುಜ ಬಿ ಒ ಸಿ. ಯಾವ ನಿಯಮ? ಯಾವ ಸರ್ವಸಮತೆಯ ನಿಯಮ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮ ಅಲ್ವಾ? ನೆಕ್ಸ್ಟು ಇಲ್ಲಿ ನಾವು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿ ನಾವು ಏನಂತ ತಗೋಬೋದು? ಎ ಡಿ ಸಮಾಂತರ ಬಿ ಸಿ ಅಂತ ತಗೋಬೋದು. ಯಾಕಂದರೆ ಅವೆರಡು ತ್ರಿಭುಜಗಳು ಸರ್ವಸಮ ಆಗಿದ್ದಾಗ ಅಲ್ಲಿರ್ತಕ್ಕಂಥ ಅನುರೂಪವಾದ ಭಾಗಗಳು ಕೂಡ ಏನಾಗಿರ್ತವೆ? ಸಮ ಆಗಿರ್ತವೆ. ಸೊ ಇಲ್ಲಿ ಏನಂತ ಬರಿಬೋದು? ಎ ಡಿ ಸರ್ವಸಮ ಬಿ ಸಿ. ಯಾಕೆ ಅಂದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಸೊ ಈ ಥರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ನೋಡ್ಕೊಳ್ಳಿ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡೋಣ. ಉದಾಹರಣೆ 2. ಎ ಬಿ ಒಂದು ರೇಖಾಖಂಡ, ಎ ಬಿ ಒಂದು ರೇಖಾಖಂಡ
ಮತ್ತು ರೇಖೆ ಎಲ್ ಅದರ ಲಂಬಾರ್ಧಕ ಆಗಿರಲಿ. ಲಂಬಾರ್ಧಕ ಆಗಿರಲಿ. ಪಿ ಬಿಂದು ಎಲ್ ರೇಖೆಯ ಮೇಲೆ ಇದ್ದಾಗ, ಪಿ ಬಿಂದು ಎಲ್ ರೇಖೆಯ ಮೇಲೆ ಇದ್ದಾಗ ಪಿ ಬಿಂದುವು ಎ ಮತ್ತು ಬಿಗಳಿಂದ ಸಮದೂರದಲ್ಲಿದೆ. ಎ ಮತ್ತು ಬಿಗಳಿಂದ ಸಮದೂರದಲ್ಲಿದೆ ಎಂದು ತೋರಿಸಿ. ಇದು ಎಲ್ ರೇಖೆ, ಆಮೇಲೆ ಇದು ಸಿ, ಇದು ಎ, ಬಿ, ಸಿ, ಇದು ಪಿ. ಸೊ ಮಕ್ಕಳು ಈ ಥರ ಇದೆ ರೇಖಾಚಿತ್ರ. ಸೊ ಈ ಕ್ವಶನಲ್ಲಿ ಏನಿದೆ, ನಾವು ಏನು ಸಾಲ್ವ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ಎ ಬಿ ಒಂದು ರೇಖಾಖಂಡ, ನೋಡಿ ಎ ಬಿ ಒಂದು ರೇಖಾಖಂಡ ಅಲ್ವಾ, ಮತ್ತು ರೇಖೆ ಎಲ್ಲೊಂದು ರೇಖೆ, ಇದಿಷ್ಟು ಒಂದು ರೇಖೆ, ಅದರ ಲಂಬಾರ್ಧಕ ಆಗಿರಲಿ. ಅಂದರೆ ಎ ಬಿಯ ಲಂಬಾರ್ಧಕ ಯಾವುದು? ಎಲ್ ಅನ್ನೋ ರೇಖೆ ಆಗಿರಲಿ. ಪಿ ಬಿಂದು ಎಲ್ ರೇಖೆಯ ಮೇಲೆ ಇದ್ದಾಗ, ಪಿ ಬಿಂದು ಅನ್ನೋದು ಎಲ್ ರೇಖೆಯ ಮೇಲೆ ಇದೆ ಅಲ್ವಾ, ಎಲ್ ರೇಖೆಯ ಮೇಲೆ ಇದ್ದಾಗ ಪಿ ಬಿಂದುವು ಎ ಮತ್ತು ಬಿಗಳಿಂದ, ಪಿ ಅನ್ನೋದು ಎ ಮತ್ತು ಬಿಗಳಿಂದ ಸಮದೂರದಲ್ಲಿದೆ ಎಂದು ತೋರಿಸಿ. ಅಂದರೆ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು? ಪಿ ಎ ಈಕ್ವಲ್ ಟು ಪಿ ಬಿ ಅಂತ ತೋರಿಸ್ಬೇಕು. ಅವಾಗ ಅದು ಏನಾಗಿದೆ ಅಂತ ತೋರಿಸ್ಬೋದು, ಎ ಮತ್ತು ಬಿಗಳಿಂದ ಸಮದೂರದಲ್ಲಿದೆ ಅಂತ ತೋರಿಸ್ಬೋದು. ಸೊ ಮಕ್ಕಳಲ್ಲಿ ಈ ಚಿತ್ರದಲ್ಲಿ ನಾವು ನೋಡ್ದಂಗೆ ಎಷ್ಟು ತ್ರಿಭುಜಗಳಿದ್ದಾವೆ? 2 ತ್ರಿಭುಜಗಳಿದ್ದಾವೆ. ಯಾವುದ್ಯಾವುದು? ಪಿ ಎ ಸಿ ಅಥವಾ ಪಿ ಸಿ ಎ ಅಥವಾ ಪಿ ಸಿ ಬಿ, ಪಿ ಎ ಸಿ ಮತ್ತು ಪಿ ಸಿ ಬಿ. ಇಲ್ಲಿ ಯಾವ್ದು ತಗೊಂಡಿದ್ದಾರೆ ನೋಡೋಣ. ಪಿ ಸಿ ಎ, ಪಿ ಸಿ ಬಿ ತಗೊಂಡಿದ್ದಾರೆ. ಪಿ ಸಿ ಎ ಮತ್ತು ಪಿ ಸಿ ಬಿ ತ್ರಿಭುಜದಲ್ಲಿ, ತ್ರಿಭುಜ ಪಿ ಸಿ ಎ ಮತ್ತು ತ್ರಿಭುಜ ಪಿ ಸಿ ಬಿಗಳಲ್ಲಿ ನಾವೇನಂತ ಬರಿಬೋದು ನೋಡಿ. ಎಲ್ ಅನ್ನೋದು ಎ ಬಿಗೆ ಲಂಬಾರ್ಧಕ ಆಗಿದ್ದಾಗ ಸಿ ಅನ್ನೋದು ಎ ಬಿಗೆ ಏನಾಗುತ್ತೆ? ಮಧ್ಯಬಿಂದು ಆಗುತ್ತೆ. ಆವಾಗ ನಾವು ಎ ಸಿ ಈಕ್ವಲ್ ಟು ಸಿ ಬಿ ಅಂತ ಬರಿಬೋದು. ಇಲ್ಲಿ ಸಿ ಎ ಬಿಗೆ ಮಧ್ಯಬಿಂದು, ಲಂಬಾರ್ಧಕ ಆದಾಗ ಅದೇ ಅಲ್ವಾ ಆಗೋದು ಮಧ್ಯ ಬಿಂದು. ಲಂಬಾರ್ಧಕ ಅಂದರೆ ಇಲ್ಲಿ 90 ಡಿಗ್ರಿ ಬಂದಿರುತ್ತೆ. ಮತ್ತೆ ನೆಕ್ಸ್ಟ್ ನಾವೇನು ಮಾಡ್ಬೋದು ಅಂತ ಅಂದರೆ, ಇಲ್ಲಿ ಕೋನ ಪಿ ಸಿ ಎ, ಕೋನ ಪಿ ಸಿ ಎ ಈಕ್ವಲ್ ಟು ಕೋನ ಪಿ ಸಿ ಬಿ, ಕೋನ ಪಿ ಸಿ ಬಿ. ಯಾಕಂದರೆ ಎಲ್ ಎ ಬಿಗೆ ಲಂಬಾರ್ಧಕವಾಗಿದೆ, ಲಂಬಾರ್ಧಕ ಅಲ್ವಾ. ನೆಕ್ಸ್ಟ್ ಏನು ಬರಿಬೋದು ಅಂತ ಅಂದರೆ,
ಪಿ ಎ ಈಕ್ವಲ್ ಟು ಪಿ ಬಿ ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ಇದು ಪ್ರೂವ್ ಮಾಡಬೇಕಾಗಿರೋದು, ಮಾಡಿಲ್ಲ ಏನು. ಎ ಸಿ ಈಕ್ವಲ್ ಟು ಸಿ ಬಿ ಅಥವಾ ಬಿ ಸಿ, ಎ ಸಿ ಈಕ್ವಲ್ ಟು ಬಿ ಸಿ. ಮತ್ತು ಏನು ಬರಿಬೋದು, ಇಲ್ಲಿ ಈ ಎರಡು ತ್ರಿಭುಜಗಳಿಗೆ ಪಿ ಸಿ ಅನ್ನೋದು ಸಾಮಾನ್ಯ ಬಾಹು ಅಲ್ವಾ. ಪಿ ಸಿ ಈಕ್ವಲ್ ಟು ಪಿ ಸಿ ಏನು ಅಂತ ಅಂದರೆ ಎರಡು ತ್ರಿಭುಜಗಳಿಗೆ ಅದು ಸಾಮಾನ್ಯ ಬಾಹು. ಈಗ ನಾವು ಏನಂತ ಬರಿಬೋದಪ್ಪ, ತ್ರಿಭುಜ ಪಿ ಸಿ ಎ ಸರ್ವಸಮ ತ್ರಿಭುಜ ಪಿ ಸಿ ಬಿ ಅಂತ ಬರಿಬೋದು. ಯಾವ ಸರ್ವಸಮತೆಯ ನಿಯಮ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ. ಸೊ ಈ ತ್ರಿಭುಜಕ್ಕೆ ಏನಾಯಿತು, ಸರ್ವಸಮ ಆಯಿತು. ಸರ್ವಸಮ ಆದಾಗ ಅಲ್ಲಿರುವ ಅನುರೂಪ ಭಾಗಗಳು ಕೂಡ ಏನಾಗಿರ್ತವೆ, ಸಮ ಆಗಿರ್ತವೆ. ಸೊ ನಾವು ಅವಾಗ ಪಿ ಎ ಈಕ್ವಲ್ ಟು ಪಿ ಬಿ ಅಂತ ಬರಿಬೋದಾ? ಯಾವ ನಿಯಮ ಇದು? ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಯಾವಾಗಲೂ ಏನಾಗಿರ್ತವೆ, ಸಮ ಆಗಿರ್ತವೆ. ಪಿ ಎ ಈಕ್ವಲ್ ಟು ಪಿ ಬಿ. ಅದರಿಂದ ನಾವು ಹೇಳ್ಬೋದು ಪಿ ಬಿಂದುವು ಎ ಮತ್ತು ಬಿ ಬಿಂದುಗಳಿಂದ ಸಮದೂರದಲ್ಲಿದೆ ಅಂತ ಹೇಳ್ಬೋದು. ಈ ಥರ ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ಮಕ್ಕಳೇ, ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟು ಸರ್ವಸಮತೆಯ ನಿಯಮವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ.